ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಉಚ್ಚೆ ನೀರಿಗಾಗಿ ಹೋರಾಟ. ಕೊಚ್ಚೆ ಅಂತಾದ ಕಾಂಗ್ರೆಸ್ ಮುಖಂಡರು, ನಾಯಕರು. ಏನಿದು ವಿಚಾರ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಕೋಲಾರ ಜಿಲ್ಲೆಗೆ ಬರಪೀಡಿತವಾಗಿರ್ತಕ್ಕಂಥ ಎರಡು ಬಯಲು ಸೀಮೆಯ ಜಿಲ್ಲೆಗಳಿಗೆ ಏನಿದು KCN ವ್ಯಾಲ್ಯೂ ನೀರು, ಹೆಬ್ಬಾಲ ಮತ್ತು ನಾಗವಾರ ಕೆರೆ ಕೊಚ್ಚೆ ನೀರನ್ನು ಫಿಲ್ಟರ್ ಮಾಡಿ ಕೆರೆಗಳಿಗೆ ಹಾರಿಸ್ತಕ್ಕಂಥ ಒಂದು ಯೋಜನೆ ಏನಿತ್ತು, ಅದನ್ನು ಸರ್ಕಾರ 3 ಹಂತಗಳಲ್ಲಿ ಫಿಲ್ಟರ್ ಮಾಡಿ ಕೆರೆಗಳಿಗೆ ನೀರು ಹಾಯಿಸಬೇಕಾಗಿತ್ತು. ಸರ್ಕಾರಕ್ಕೆ 3 ಹಂತಗಳಲ್ಲಿ ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇದೆ, ಅಂದರೆ ಯಥೇಚ್ಛವಾಗಿದೆಯೋ ಅಥವಾ ಅದಕ್ಕೆ ಸಾಲ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಆದರೆ 2 ಹಂತಕ್ಕೇನೆ ಸೀಮಿತಗೊಳಿಸಿ ಆ ನೀರನ್ನು ಕೆರೆಗಳಿಗೆ ತುಂಬಿಸೋ ಕೆಲಸ ಮಾಡ್ತಾ ಇದೆ. ಯಾವುದು? ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಈ ನೀರು ಕೆರೆಗಳಿಗೆ ತುಂಬಿ ಅವು ಅಂತರ್ಜಲ ಮಟ್ಟದಲ್ಲಿ ಇಂಗಿ, ಅಂದರೆ ಭೂಗರ್ಭದಲ್ಲಿ ಇಂಗಿ ಪುನಃ ಬೋರ್ವೆಲ್ಗಳಿಗೆ ಬಂದು ಅಲ್ಲಿಂದ ನೇರವಾಗಿ ಡೈರೆಕ್ಟಾಗಿ ಜನ ಕುಡಿತಾ ಇದ್ದಾರೆ ನೀರನ್ನು. ಆ ಕುಡಿದ ನಂತರ ಆಗ್ತಾವಲ್ಲ ಪರಿಣಾಮಗಳು, ಅವು ತುಂಬ ದೀರ್ಘಾವಧಿಗೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳವು. ಯಥೇಚ್ಛವಾಗಿ ಕಿಡ್ನಿ ಸ್ಟೋನ್ಸು ಅಥವಾ ಕ್ಯಾನ್ಸರು, ಇನ್ನೊಂದು ಬಹು ಅಂಗಾಂಗಗಳ, ನಮ್ಮ ಶರೀರದಲ್ಲಿರ್ತಕ್ಕಂಥ ಸುಮಾರು ಅಂಗಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ, ಅದರಲ್ಲಿ ಆ್ಯಸಿಡ್ ಅಂಶ ಇದೆ ಅಂತಕ್ಕಂಥದ್ದನ್ನು ತನಿಖೆಯಲ್ಲಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಈ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ 3 ಹಂತಗಳಲ್ಲಿ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ನೀರು ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡಿದರೆ ಅವರು ಅದಕ್ಕೆ ಒಪ್ತಾ ಇಲ್ಲ. ಹೋಗಲಿ, ಯಾರು ಮಾಡ್ತಾ ಇದ್ದಾರೆ? BJP MLAಗಳು ಯಥೇಚ್ಛವಾಗಿ ಗೆದ್ದಿರ್ತಕ್ಕಂಥ 2 ಜಿಲ್ಲೆಯವರು ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಕೂಡ ಇದೇ ಕಾಂಗ್ರೆಸ್ ಪಕ್ಷದ MLAಗಳು. ಆ ಪಕ್ಷದ ಮುಖಂಡರುಗಳಿಗೇನೆ ಅಲ್ಲಿ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅಷ್ಟೂ ಜನ ಕಾಂಗ್ರೆಸ್ ಪಕ್ಷದ MLAಗಳು ಸೇರ್ಕೊಂಡು ಮನವಿ ಕೊಟ್ಟರು ಕೂಡ ಮುಖ್ಯಮಂತ್ರಿಗಳು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಅವ್ರಿಗೆ ಆ ರೆಸ್ಪೆಕ್ಟ್ ಇಲ್ಲ, ಅಲ್ಲಿ ಗೌರವ ಇಲ್ಲ. ಇದ್ರೆ ಇರ್ಬೋದು, ಬಿಟ್ಟರೆ ಹೋಗ್ಬೋದು ಅನ್ನೋ ಮಟ್ಟದಲ್ಲಿದ್ದಾರೆ. ನಿಮ್ದೆಷ್ಟು ನೀವು MLA ಆಗಿದ್ರೆ ಅಷ್ಟನ್ನೇ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ವಾರ್ನ್ ಕೊಟ್ಟಿದ್ರೆ ಏನೋ ಗೊತ್ತಿಲ್ಲ. ಇವರು ಪಾಪ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಏನಾಗಿದೆ ಅಂದರೆ, ನಮ್ಮ ಚಿಕ್ಕಬಳ್ಳಾಪುರದ ಈ ಡೈಲಾಗ್ ಕಿಂಗ್ ಅಂತಲೇ ಹೇಳ್ಬೋದು ಅವ್ರನ್ನ. ಈ ಸಾಯಿ ಕುಮಾರ್ ಥರ ಡೈಲಾಗ್ ಕಿಂಗ್ ಅಂತೀವಲ್ಲ, ಆ ಜೋನಲ್ಲಿ ಬರ್ತಾರೆ. ಯಾರು? ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು. ಇವರು ಯಥೇಚ್ಛ, ಎಲ್ಲರಿಗಿಂತ ಇವರು ಭಿನ್ನ. ಅಂದರೆ ಇವ್ರ ಕೈಯಲ್ಲಿ ಆಗುತ್ತೆ ಎಲ್ಲ ಕೆಲಸಗಳು ಅಂದ್ಕೊಂಡಿದ್ರು ಜನ, ಆದರೆ ಇವ್ರ ಕೈಯಲ್ಲಿ ಕೂಡ ಆಗ್ತಾ ಇಲ್ಲ. ಇವ್ರು ಏನು ಹೇಳ್ತಾ ಇದ್ರು ಅಂದರೆ, ನನ್ನ ಲೆವೆಲ್ಲು ಮೋದಿ ಲೆವೆಲ್ಲು ಅಂತ ಹೇಳ್ತಾ ಇದ್ದಿದ್ದು ಇವರು. ಈ ಯಾರಿವರು ಸಂಸದರು ಸುಧಾಕರ್ ಅವರು, ಇವರು ಇದ್ದಾರಲ್ಲ, ಆ ಲೆವೆಲ್ ಅಲ್ಲ ನಂದೇನಿದ್ರು ಡೈರೆಕ್ಟ್ ಮೋದಿ ಲೆವೆಲ್ಲು. ಆ ರೇಂಜಲ್ಲಿ ಇದ್ದೀನಿ ನಾನು. ಬೇರೆ ಬೇರೆ ರಾಜ್ಯಗಳಿಗೆ ಪ್ರಚಾರಕರಿಗಾಗಿ ಹೋಗ್ತಾ ಇದ್ದೀನಿ, ಚುನಾವಣೆಗಳಿಗೆ ಪಕ್ಷನ ಗೆಲ್ಲಿಸ್ಲಿಕ್ಕೆ ಕಾಂಗ್ರೆಸ್ಸಲ್ಲಿ ಅಂತಕ್ಕಂಥ ಮಾತನ್ನು ಇವರು ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇದ್ರು. ಆದರೆ ಈ ಲೆವೆಲ್ ಇರ್ತಕ್ಕಂಥ ಮನುಷ್ಯನ ಮಾತು ಕೂಡ ಸಿದ್ದರಾಮಯ್ಯನವರು ಕೇಳಿಲ್ಲ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೇಳಿಲ್ಲ. ಇನ್ನೇನು ಇವರೇನು ಗ್ರ್ಯಾಂಟ್ ಅಲ್ಲ ಇದು. ಅಟ್ಲೀಸ್ಟ್ ಸಾಯ್ತಾರ. ನೀರು ಬಂದುಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳಲ್ಲಿ ಆರೋಗ್ಯದ ಪರಿಣಾಮಗಳು ತುಂಬ ಗಂಭೀರವಾಗಿರ್ತವೆ. ಸ್ವಾಮಿ, ಆ ನೀರನ್ನು 3ನೇ ಹಂತದಲ್ಲಿ ಫಿಲ್ಟರ್ ಮಾಡಿ ಅಂತಂದರೆ ಇವ್ರಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಮತ್ತು ಇವರು ಡೈಲಾಗ್ ಕಿಂಗ್ ಅಂತೆ, ಅಲ್ಲಿ ನನ್ನ ಲೆವೆಲ್ ಬೇರೆ ಅಂತಾರೆ. ಎಂಥ ಮೋದಿ ಲೆವೆಲಲ್ಲಿದ್ದರೂ ಕೂಡ ಪ್ರದೀಪ್ ಈಶ್ವರ್ ಅವ್ರ ಮಾತು ಕೇಳ್ತಾ ಇಲ್ಲ ಕರ್ನಾಟಕ ಸರ್ಕಾರ. ನೋಡಿ, ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಇನ್ನೊಂದು ಮುಂದುವರಿಸ್ತಾ ಹೇಳ್ತಾರೆ ಅವರೇನೆ, ನನಗೆ ಪವರ್ ಬೇಕಾಗಿದೆ, ಪವರ್ ಕೊಟ್ಟರೆ ಮಾಡ್ತೀನಿ, ಪವರ್ ಬಂದಾಗ ಮಾಡ್ತೀನಿ ಆ ನೀರಿನ ಫಿಲ್ಟರ್ ವ್ಯವಸ್ಥೆ ಅಂತ. ಪವರ್ ಅಂದರೆ ಯಾವುದು? ಮಂತ್ರಿನ? ಇಲ್ಲ ಡೈರೆಕ್ಟ್ ಮುಖ್ಯಮಂತ್ರಿನೇ ಮಾಡಬೇಕಾ ನಿಮ್ಮನ್ನು? ಈಗ ಮಾನ್ಯ ಮಂತ್ರಿಗಳು MC ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾರಲ್ಲ, ಅವ್ರ ಮಾತು ಕೇಳಲ್ವ ಸರ್ಕಾರ? ಅವರು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ವಾ? ಮತ್ತು ಅವ್ರ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಗ್ಯಾರಂಟಿ ಇದೆಯಾ? ಮಾತಿಂದ ಮಾವಿನಕಾಯಿ ಉದುರ್ತದ? ನೀವು ಉದುರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಂಬಕ್ಕೆ ಯಾರೋ ಜನ ಈಗ ತುಂಬ ಬುದ್ಧಿವಂತರಾಗಿದ್ದಾರೆ ಸರ್, ತುಂಬ ಬುದ್ಧಿವಂತರಾಗಿದ್ದಾರೆ. ಮಾತಾಡಿದಷ್ಟು ಈಸಿ ಅಲ್ಲ ಕೆಲಸ ಮಾಡ್ತಕ್ಕಂಥದ್ದನ್ನು ಜನಕ್ಕೆ ಗೊತ್ತಾಗಿದೆ. ಇನ್ನು ನಡುವೆ ಈ ಯಂಗ್ಸ್ಟಾರ್ ಒಬ್ಬರು ಸಂದೀಪ್ ರೆಡ್ಡಿ ಅವರು ಸಮಾಜದ ವಸ್ತುಸ್ಥಿತಿಗೆ ಅನುಗುಣವಾಗಿರ್ತಕ್ಕಂಥ ಹೋರಾಟಗಳಾಗಿರ್ಬೋದು ಮತ್ತು ಅವರ ಹೇಳಿಕೆಗಳು ತುಂಬ ಪ್ರಬುದ್ಧವಾಗಿದೆ, ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ.
ಯಾವ ಕಾಂಗ್ರೆಸ್ ಮುಖಂಡರಾದ್ರೂ ಸರಿ, ಕಾಂಗ್ರೆಸ್ MLAಗಳಾದ್ರೂ ಸರಿ, ನಾವು ಬರ್ತೀವಿ ಹೋಗೋಣ ನಡೀರಿ ಅಂತಾರೆ. ಯಾರ ಹತ್ರ? ಮುಖ್ಯಮಂತ್ರಿಗಳ ಹತ್ರ. ನಾವೆಲ್ಲ ಕೈ ಜೋಡಿಸೋಣ, ಈ ಜಿಲ್ಲೆಗೋಸ್ಕರ ನಾವೆಲ್ಲ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥ ಕರೆಯನ್ನ ಈ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ಕೊಡ್ತಾರೆ. ಇಲ್ಲ, ಅದು ತುಂಬಾ ಒಳ್ಳೆ ಬೆಳವಣಿಗೆ. ಆದರೆ ಬಿಜೆಪಿ ಸರ್ಕಾರ ಇದ್ದಾಗ, ಡಾಕ್ಟರ್ ಕೆ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ, ವೈದ್ಯಕೀಯ ಮಂತ್ರಿಗಳಾಗಿದ್ದಾಗ, ಅವರು 3ನೇ ಹಂತದ ಶುದ್ಧೀಕರಣಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದಾರಲ್ವ ಕರ್ನಾಟಕ ಸರ್ಕಾರದಲ್ಲಿ. ಅವಾಗ ಆ ದುಡ್ಡು ಏನಾಯ್ತು? ಮತ್ತೆ ಬಿಜೆಪಿ ಸರ್ಕಾರ 3ನೇ ಹಂತಕ್ಕೆ ಶುದ್ಧೀಕರಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಏನಾಯಿತು? ಅದನ್ನ ಹೇಳ್ಬೇಕಲ್ವ ನೀವು. ಮತ್ತೆ ಕಾಂಗ್ರೆಸ್ಗೆ ಏನೋ ಒಂಥರ ತಿರಸ್ಕಾರ ಮನೋಭಾವ. ಅದಕ್ಕೆ ಇಂಟೆನ್ಷನ್ ಗೊತ್ತಾಗಲ್ಲ. ಲೈಫ್ ಲಾಂಗ್ ಏನು ಯೋಚನೆ ಮಾಡಲ್ಲ. ಇವತ್ತಿಗೆ ಬದುಕಿದೀವ ಅಷ್ಟನ್ನು ಯೋಚನೆ ಮಾಡ್ತದೆ. ಆ ದರಿದ್ರ ವ್ಯವಸ್ಥೆಯನ್ನು ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಪ್ರಯೋಗ ಮಾಡಿದೆ. ಯಾರು ಹೇಳ್ತಾ ಇದ್ರು, ಈ ಟ್ರಯಲ್ ಮಾಡಬೇಕಾದ್ರೆ ಇಲಿಗಳ ಮೇಲೆ ಚುಚ್ಚುತ್ತಾರೆ ಇಂಜೆಕ್ಷನ್ಸನ್ನು ಅಂತ. ಅಂದ್ರೆ ಸತ್ತರೆ ಅವು ಸಾಯಲಿ, ಮತ್ತೆ ಆಮೇಲೆ ಮನುಷ್ಯರಿಗೆ ಬಿಡ್ತಕ್ಕಂಥದ್ದೇನು ವ್ಯವಸ್ಥೆ ಅದು. ಆ ಒಂದು ಟ್ರಯಲ್ ಇಂಜೆಕ್ಷನ್ನ, ಆ ಟ್ರಯಲ್ ನೀರನ್ನು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು. ಯಾಕೆ? ಫಸ್ಟ್ ಅಲ್ಲಿರ್ತಕ್ಕಂಥ ಜನ ಸಾಯಲಿ, ಅವ್ರಿಗೆ ಗೊತ್ತಾಗಲಿ ಕಿಡ್ನಿಗಳು ಹೋಗ್ತಾವ, ಲಿವರ್ ಹೋಗುತ್ತಾ, ಬ್ರೈನ್ ಹೋಗ್ತದ, ಏನು ಅವರ ಬಹು ಅಂಗಾಂಗಗಳ ಪರಿಣಾಮ ಬೀರ್ತದೆ ಈ ನೀರು ಅಂತಕ್ಕಂಥದ್ದನ್ನು ಟ್ರಯಲ್ ಮಾಡಲಿಕ್ಕೆ 2 ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ. ಇಲ್ಲಿ ಸಾವು ನೋವುಗಳು ನೋಡಿ ಆಮೇಲೆ ಅವ್ರು ತಿದ್ದುಕೊಂತಾರೆ. ಅಷ್ಟೊತ್ತಿಗೆ ಇವ್ರು ಸತ್ತೋಗಿರ್ತಾರೆ. ಇಲ್ಲಿ ತೋರಿಸ್ಬೇಕು ಕಾಂಗ್ರೆಸ್ ಮುಖಂಡರುಗಳ ಪ್ರತಾಪ. ಎಂಟೇರ್ 2 ಜಿಲ್ಲೆಗಳಿಂದ ಅತಿ ಹೆಚ್ಚು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ನೀವೇ ತಾನೆ. ನೀವೊಂದು ನಿಯೋಗ ಹೋಗ್ಬೇಕಾಗಿತ್ತಾನೆ. ನಿಮ್ಮ ಮಾತು ಕೇಳಲಿಲ್ಲ ಸರ್ಕಾರ ಅಂತಂದ್ರೆ ಇನ್ನು ಆಪೋಸಿಟ್ ಅವ್ರ ಮಾತು ಕೇಳ್ತದ? ಅಂದ್ರೆ ನಿಮ್ಮ ಶಕ್ತಿ ಅಂತದ್ದು. ನೀವು ನಾಯಕರಂದ್ರೆ ಆ ಮಟ್ಟದಲ್ಲಿದ್ದಾರೆ ಅವರಿಗೆ. ನೀವು ನನಗೆ ಗೊತ್ತು, ಒಂಚೂರು ಗೌರವ ಇಲ್ಲ ಸರ್. ಕೋಲಾರ, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಒಂಚೂರು ಕೂಡ ಗೌರವ ಇಲ್ಲ ನಿಮ್ಮ ಬಗ್ಗೆ. ಇಲ್ಲಾಂದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಮೇಲೆ ಸುಧಾಕರ್ ಅವರು ಸರ್ಕಾರದಲ್ಲಿ ಪ್ರಭಾವ, ಈಗ ಅವರಿದ್ರು ಎಂಟೇರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಕೂಡ ಅವರು ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಭಾವಿ ಮುಖಂಡ. ಅವ್ರ ಮಾತಿಗೆ ಮಾನ್ಯತೆ ಇತ್ತು. ಅವ್ರು ಅದೇ ಥರ ನಡ್ಕೊಂತ ಇದ್ರು. ಈಗ ಅದನ್ನೇ ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಅಂದರೆ ಮಾನ್ಯ ಸಂಸದರು ಹಾಕಿರ್ತಕ್ಕಂಥ ಸುಧಾಕರ್ ಅವರು. ಅಭಿವೃದ್ಧಿ ಅಂದರೆ ಸುಧಾಕರ್ ಅಂದರೆ ಅಭಿವೃದ್ಧಿ. ಈ ವರ್ಡ್ ತೆಗಿಯೋಕ್ಕಾಗಲ್ಲ ಯಾರ ಕೈಯಲ್ಲೂ. ನೀವು ವಿರೋಧಿಸ್ಬೋದು. ರಾಜಕೀಯವಾಗಿ ಯಾರು ಬೇಕಾದ್ರೂ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ. ಎಲ್ಲರಿಗೂ ಬಾಯಿ ಕೊಟ್ಟಿದ್ದಾನೆ ದೇವರು. ಆ ಒಂದು ನೆರಳಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದರೆ ನಿಜಾನ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಸುಧಾಕರ್ ಅವ್ರನ್ನ ಬಿಟ್ಟರೆ, ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಬಿಟ್ಟರೆ, ಈ ಮಧ್ಯಕಾಲದಲ್ಲಿ ಇನ್ನೆಲ್ಲ ಮುಖಂಡರ ಕೆಲಸಗಳು ಶೂನ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೇಳ್ಕೊಳ್ಳೋ ಮಟ್ಟದಲ್ಲಿ ಯಾವುದು ಇಲ್ಲ, ಮಾಡೂ ಇಲ್ಲ. ಸೊ ಇದನ್ನು ನಾಯಕರು ಮನಗಾಣಬೇಕಾಗ್ತದೆ. ಎಲ್ಲ ಶಾಸಕರು, ಕಾಂಗ್ರೆಸ್ ಅಷ್ಟೂ ಜನ ಶಾಸಕರು, ನೀವೇ ಒಂದು ನಿಯೋಗ ಹೋಗ್ಬಿಟ್ಟು ಹೇಳಿ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ ನಮ್ಗೆ ಬೇಕಾಗಿದೆ, ಇಲ್ಲ ಈ ನೀರು ನಿಲ್ಲಿಸ್ಬೇಕು ಫಸ್ಟ್ ನೀವು, ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನಾದ್ರೂ ಹೇಳ್ಬೇಕಾಗಿತ್ತಲ್ಲ. ಮತ್ತು ಚಿಕ್ಕಬಳ್ಳಾಪುರಕ್ಕೆ ಅಷ್ಟು ದೊಡ್ಡ ಮೆಡಿಕಲ್ ಕಾಲೇಜ್ ಬರಬೇಕಾದ್ರೆ ಸುಧಾಕರ್ ಅವರ ಸಂಯಮ ಮತ್ತು ಧೈರ್ಯ ಎಷ್ಟಿದೆ. ಅವ್ರಿಗೆ ಮಾತಿಗೆ ಮಾನ್ಯತೆ ಕೊಟ್ರ ಸರ್ಕಾರದವರು? ನಿಮಗೆ ಕೊಡ್ತಾ ಇಲ್ವಾ? ಅದಕ್ಕೆ ಪ್ರಬುದ್ಧ ನಾಯಕರು ಒಬ್ಬರಿದ್ರೆ ಸಾಕಂತಕ್ಕಂಥದ್ದು. ಚಿಕ್ಕಬಳ್ಳಾಪುರಕ್ಕೆ ಹೆಸರು, ಒಳ್ಳೆ ಹೆಸರು ತಂದಿದ್ದು ಕೂಡ ಸುಧಾಕರ್ ಅವರೇನೆ. ಪಾರ್ಟಿ ಬಿಜೆಪಿನ, ಕಾಂಗ್ರೆಸ್ ಅಲ್ಲ. ಇಲ್ಲಿ ವ್ಯಕ್ತಿಯ ಪರವಾಗಿ ಅವ್ರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೋದು. ಅವರು ಒಳ್ಳೆ ನಾಯಕರು ಅವರು. ಮತ್ತು ನೀವು ಬರೀ ಸುಧಾಕರ್ ಅವ್ರನ್ನ ಬೈಯೋದು, ಇದೊಂದು ದೊಡ್ಡ ಸಾಧನೆ ನಿಮ್ಮದು. ಅದರಲ್ಲೂ ಕೂಡ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು, ಅವ್ರದ್ದು ದೊಡ್ಡ ಸಾಧನೆ ಅಂದರೆ ಈ 3 ವರ್ಷದ್ದು ಸುಧಾಕರ್ ಅವ್ರನ್ನ ಬೈತಕ್ಕಂಥ ಕೆಲಸ. ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನೀರು, ಉಚ್ಚೆ ನೀರನ್ನು ಕೊಟ್ಟಾಗ ಸಾರ್ ಇದು ಬೇಡ ನಿಲ್ಲಿಸಿ ಅಂತಕ್ಕಂಥ ಮಾತು, ನಿಮ್ಮ ಮಾತಿಗೆ ಮಾನ್ಯತೆ ಕೊಡಲಿಲ್ಲ ಅಂತಂದರೆ ನೀವಿನ್ನು ಯಾವ ನಾಯಕರು, ಯಾವ ಲೀಡರು? ಇಷ್ಟೇನ ಅಭಿವೃದ್ಧಿ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮದು? ಆದಷ್ಟು ಬೇಗ ನೀರು ನಿಲ್ಲಿಸ್ಬೇಕು. ಇಲ್ಲ 3ನೇ ಹಂತ ಶುದ್ಧೀಕರಣ ಆದರೂ ಮಾಡಿಸಿ, ಅದೊಂದಾದ್ರೂ ಪುಣ್ಯ ಕಟ್ಕೊಬೇಕಲ್ವಾ? ಅಭಿವೃದ್ಧಿ ಅಲ್ಲ ಸಾರು. ಎಷ್ಟೋ ಜನರ ಜೀವನಗಳ ಜೊತೆ ಆಟ ಆಡ್ತಾವ ಆ ಕಾಯಿಲೆಗಳು. ಫಸ್ಟ್ ಆ ನೀರು ನಿಲ್ಲಿಸ್ಬೇಕು. ಇಲ್ಲಾಂದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಇಲ್ಲ ನಿಮ್ಮೆಲ್ಲ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ. ನಿಮ್ಗೆ ಆ ಧೈರ್ಯ ಇಲ್ಲ. ನೀವು ಬದುಕ್ತಾ ಇರೋದು ರಾಜಕೀಯಕ್ಕಲ್ವಾ? ನಿಮ್ಮ ಹೊಟ್ಟೆಪಾಡು ಪಾಪ.
ನಿಮ್ಮ ಜೀವನ ತುಂಬ ಚೆನ್ನಾಗಿದೆ ಸರ್. ನಿಮಗೇನು ಎಮ್.ಎಲ್.ಎ ಆಗಬೇಕಾಗಿತ್ತು, ಆಗಿದ್ದೀರ. ಮಂತ್ರಿಗಳು ಏನಾರು ಅದಕ್ಕೆ ಒದ್ದಾಡ್ತೀರ ಅಷ್ಟೇ ನಿಮ್ಮದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಮ ಇಂಟೆನ್ಷನ್ನೇ ಅಷ್ಟಿದೆ. ಇದ್ರ ಜೊತೆಗೆ ಎಷ್ಟೇ ಹೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರದು ಪಾಪ ಅವ್ರ ಮಾತು ನಡೀತಾ ಇಲ್ಲ. ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕಂದ್ರೆ ಆ ಮಟ್ಟದಲ್ಲಿ ಬೆಳೆದಿಲ್ಲ ಅವರು. ಒಂದು ಸರ್ಕಾರನ ಒಬ್ಬ ವ್ಯಕ್ತಿನ ಕಟ್ಟಾಕ್ಲಿಕ್ಕೆ ಬೇಕಾಗ್ತಕ್ಕಂಥ ಧೈರ್ಯ ಶಕ್ತಿ ನಿಮ್ಮಲ್ಲಿಲ್ಲ. ಮುಂದೆ ನೀವೇನು ಮಾಡ್ತೀರಾ? ಇನ್ನು ರಾಜೀನಾಮೆ ಕೊಟ್ಟರೆ ಇನ್ನಿದ್ದಿದ್ದು ನೆಕ್ಸ್ಟ್ ಫ್ಯೂಚರ್ ಯೋಚನೆ ಮಾಡ್ತೀರೇನೋ ಪಾಪ. ಹೀಗಾಗಿದೆ ಚಿಕ್ಕಬಳ್ಳಾಪುರದ್ದು. ಇದು ಕಥೆಯಲ್ಲ, ಚಿಕ್ಕಬಳ್ಳಾಪುರದ ವ್ಯಥೆ ಇದು. ಚಿಕ್ಕಬಳ್ಳಾಪುರದ ದೊಡ್ಡ ದುರಂತ ಇದು. ಇವತ್ತಿನ ನೀರಿನ ವಿಚಾರ ಮುಂದೊಂದು ದಿವಸ ದೊಡ್ಡ ದುರಂತ ಆಗ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.